ಸಾ ಲೈಕ್ ಶಿ ಒಂಥರ ಚೇಂಜ್ ಆಗಿದ್ರು ಅವರು. ನಾನ್ ಸುಮ್ನೆ ಹಿಂಗೆ ಕೇಳ್ದೆ ಏನಾಯ್ತು ಹಿಂಗೆ ಅಂತ. ಆಮೇಲೆ ಹೇಳಿದ್ರು ಹಿಂಗೆ ರಂಗನಾಥ್ ಸರ್ ಕ್ಲಾಸಸ್ ಅಂತ. ಬಟ್ ಪದ್ಮಾ ಮೇಡಮ್ ಅದಕ್ ಮುಂಚೆನೆ ಹೇಳಿದ್ರು. ಮತ್ತೆ ಇದು ಇಬ್ರು ಹೇಳೋ ಅಷ್ಟೊತ್ತಿಗೆ ನಾನು ಮತ್ತೆ ಜಾಯಿನ್ ಆದೆ ಸರ್ ಇದು. ಮೇನ್ಲಿ ನನ್ಗೆ ಲೈಕ್ ಐ ಆಮ್ ನಾಟ್ ಲೈಕ್ ಈಗ ಮೋಸ್ಟ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋದು ಗೊತ್ತಿರ್ಲಿಲ್ಲ ಸರ್ ಆಕ್ಚುಲಿ ನನ್ಗೆ. ಟೆಸ್ಟ್ ಎಲ್ಲ ಮಾಡ್ದಾಗ್ಲೇ ಲೈಕ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾಯ್ತು. ಬಟ್ ನಾನು ಹೈಪೋಥೈರಾಯ್ಡ್ ಇದೆ ಸರ್. ಬಟ್ ಅದು ಸ್ವಲ್ಪ ಜಾಸ್ತಿನೇ ಇದೆ. ಈವನ್ ದೋ ಐ ಆಮ್ ಟೇಕಿಂಗ್ 100 ಮೈಕ್ರೋಗ್ರಾಮ್ಸ್. ಬಟ್ ಈಗ ಮತ್ತೆ ನಾನು ಜಾಯಿನ್ ಆದ್ಮೇಲೆ ಇನ್ನೂ ಏನ್ ಟೆಸ್ಟ್ ಮಾಡಿಲ್ಲ ಸರ್. ಬಟ್ 1 ಮಂತ್ ಆಯ್ತು. ಬಟ್ ಐ ವಿಲ್ ವೇಟ್ ಅಂಡ್ ಐ ವಿಲ್ ಡೂ ಇಟ್ ಆಫ್ಟರ್ ಸಮ್ 15 ಡೇಸ್ ಮಾಡ್ತೀನಿ ಸರ್. ಲೈಕ್ ಎಷ್ಟಿದೆ TSH ಲೆವೆಲ್ಸ್ ಅಂತ. ಬಟ್ ಅದರ್ವೈಸ್ ವೆಯ್ಟ್ ಅಂತೂ ರೆಡ್ಯೂಸ್ ಆಗಿದೆ ಸರ್. 1.5 ಕಿಲೋಸ್ ಅಂತೂ ರೆಡ್ಯೂಸ್ ಆಗಿದೆ. ಬಟ್ ಐ ಫೀಲ್ ಮೋರ್ ಲೈಟ್ ಅಂಡ್ ಎನರ್ಜೆಟಿಕ್ ಸರ್. ಬಟ್ ಹೈಪೋಥೈರಾಯ್ಡ್ ಇರೋದ್ರಿಂದ ಐ ವಾಸ್ ಲೈಕ್ ತುಂಬಾ ಲೆಥಾರ್ಜಿ ಇತ್ತು ಸರ್ ನನ್ಗೆ. ಲೈಕ್ ಎದ್ದೇಳಕ್ ಆಗ್ತಿರ್ಲಿಲ್ಲ. ಲೈಕ್ ಸ್ವಲ್ಪ ವಾಕ್ ಮಾಡಕ್ಕೆ ಎಲ್ಲಾನು ಸ್ವಲ್ಪ ಕಷ್ಟನೇ ಆಗ್ತಿತ್ತು ಸರ್ ನನ್ಗೆ. ಈವನ್ ದೋ ಮೈ ಮೈಂಡ್ ಸೆಟ್ ಲೈಕ್ ನಾನ್ ಮಾಡ್ಬೇಕು ಅಂತ ಅಂದ್ರೂನು ಲೈಕ್ ಬಾಡಿ ವಾಸ್ ನಾಟ್ ಅಲೋಯಿಂಗ್ ದಟ್. ಆ ರೀತಿ ಆಗ್ತಿತ್ತು. ಈಗ ಲೈಕ್ ಐ ಫೀಲ್ ವೆರಿ ಲೈಟ್. ಮತ್ತೆ ಫುಡ್ ಅಷ್ಟೇ ಸರ್. ಲೈಕ್ ಈಗ ನಾವು ಸಲಾಡ್ಸ್ ಎಲ್ಲ ಮುಂಚೆ ತಿಂತಾನೆ ಇರ್ಲಿಲ್ಲ ಜಾಸ್ತಿ. ಯಾವಾಗೋ ಒಂದೊಂದ್ಸರಿ ಪಲ್ಯ ಎಲ್ಲ ತಿಂತಿದ್ವಿ. ಆದ್ರೆ ಸಲಾಡ್ಸ್ ಅಂತೂ ತುಂಬಾ ರೇರ್. ಸ್ಪ್ರೌಟ್ಸ್ ಅಂತೂ ತುಂಬಾ ರೇರ್ ತಿಂತಿದ್ವಿ. ಬಟ್ ಈಗಂತೂ ಜಾಸ್ತಿ ತಿಂತಿದೀವಿ ಸರ್. ಬಟ್ ವಿ ಆರ್ ಲೂಸಿಂಗ್ ವೇಟ್. ಹೊಟ್ಟೆ ಹಸುವಂತನೂ ಆಗದೇ ಇಲ್ಲ ಸರ್. ಈಗ ಮಾರ್ನಿಂಗ್ ಆ ಸ್ಮೂದಿ ಮತ್ತೆ ಇದು ಕುಡಿಯೋದ್ರಿಂದ ಟಿಲ್ 1 o'clock ಆರಾಮ್ಸೆ ವಿ ಕ್ಯಾನ್ ಮ್ಯಾನೇಜ್. ಮತ್ತೆ ಮಧ್ಯಾಹ್ನ ತಿಂದಿದಂತೂ ಈವ್ನಿಂಗ್ ಆಕ್ಚುಲಿ ತುಂಬಾ ಕಡಿಮೆನೆ ತಿಂತಿದೀವಿ ಸರ್. ಮಧ್ಯಾಹ್ನದೇ ಫುಲ್ ಆಗ್ತಿದೆ. ಅದೇ ಸರ್ ಥೈರಾಯ್ಡ್ ಒಂಚೂರು ನೋಡ್ಬೇಕು ಸರ್. ಲೈಕ್ by 3 months definitely ನಿಮ್ಮ ಥೈರಾಯ್ಡ್ ಲೆವೆಲ್ಸ್ will also improve. There is no doubt. ಬಟ್ 3 months ಒಂದೇ ಅಂತಲ್ಲ. ಸಿ ಯು ಕ್ಯಾನ್ ಕೀಪ್ ಕಂಟಿನ್ಯೂ ಡೂಯಿಂಗ್ ಇಟ್. ಇದಾದ್ಮೇಲೂ ಎಷ್ಟು ದಿನ ಮಾಡ್ತೀರಾ, ಇಫ್ ಯು ಸ್ಲೋಲಿ ಡೂ ಇಟ್, ನನಗೆ ಕೇಳಿದ್ರೆ ಇವನ್ ಥೈರಾಯ್ಡ್ ಲೆವೆಲ್ಸ್ ಕ್ಯಾನ್ ಆಲ್ಸೋ ಬಿಕಮ್ ನಾರ್ಮಲ್. ಇಫ್ ಇಟ್ ಇಸ್ ಆಟೋಇಮ್ಯೂನ್ ಥೈರಾಯ್ಡೈಟಿಸ್ ಇಲ್ಲ, ಇಟ್ ಇಸ್ ಜಸ್ಟ್ ನಾರ್ಮಲ್ ಹೈಪೋಥೈರಾಯ್ಡ್, ಹಶಿಮೋಟೋಸ್, ಅದು ವೆನ್ ಇಟ್ ಇಸ್ ಡ್ಯಾಮೇಜ್. ಥೈರಾಯ್ಡೈಟಿಸ್ ಆಗಿದ್ದು ಅದು ಕಂಟಿನ್ಯೂನೇ ಆಯ್ತು ಸರ್. ಆಫ್ಟರ್ ಮೈ ಕಿಡ್ ಪೋಸ್ಟ್ಪಾರ್ಟಮ್ ಥೈರಾಯ್ಡ್ ಆದ್ಮೇಲೆ ಲೈಕ್ ಹಂಗೆ ಇದೆ. ಬಟ್ ಅದೇ ಸರ್ ಲೆವೆಲ್ಸ್ ಅಂತೂ ಲೈಕ್ 100 ಮೈಕ್ರೋಗ್ರಾಮ್ಸ್ ತಗೊಳ್ತಾ ಇದೀನಿ. ಬಟ್ ಈಗ ನೋಡ್ಬೇಕು ಸರ್ ಲೈಕ್ ವಾಟ್ ಹ್ಯಾಪನ್ಸ್. ಈಗ ಆಕ್ಟಿವಿಟಿ ಅಂಡ್ ಆಕ್ಟಿವ್ನೆಸ್ ಅಂತೂ ಚೆನ್ನಾಗಿದೆ. ಅಲರ್ಟ್ನೆಸ್, ಆ ಲೆಥಾರ್ಜಿ ಏನೋ ಸ್ವಲ್ಪ ಕಡಿಮೆ ಆಗಿದೆ ಸರ್ ನನಗೆ. ಥೈರಾಯ್ಡ್ ಲೆವೆಲ್ಸ್ ವಿಲ್ ಆಲ್ಸೋ ಇಂಪ್ರೂವ್ ಇಫ್ ಯು ಆಸ್ಕ್ ಮೀ. ಅಂಡ್ ಇನ್ಸುಲಿನ್ ರೆಸಿಸ್ಟೆನ್ಸ್ ರಿವರ್ಸ್ ಆಗುತ್ತೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ಸುಲಿನ್ ರೆಸಿಸ್ಟೆನ್ಸ್ ರಿವರ್ಸ್ ಆದ್ರೆ ದೆನ್ ಫ್ಯೂಚರ್ ನಿಮಗೆ ಡಯಾಬಿಟಿಸ್ ಬರೋ ಚಾನ್ಸಸ್, ಹೈಪರ್ಟೆನ್ಷನ್, ಬೇರೆದೆಲ್ಲ ಪ್ರಾಬ್ಲಮ್ ಬರೋ ಚಾನ್ಸಸ್ ಸಿಗ್ನಿಫಿಕೆಂಟ್ಲಿ ಕಮ್ಮಿ ಆಗುತ್ತೆ. ಫ್ಯಾಟಿ ಲಿವರ್ ಕಮ್ಮಿ ಆಗುತ್ತೆ, ನಾರ್ಮಲ್ ಆಗುತ್ತೆ. ಅದರ್ವೈಸ್ ಸ್ಲೀಪ್ ಅಷ್ಟೇ ಸರ್. ಲೈಕ್ ಯೂಶಲಿ ಲೈಕ್ 11 ಮಲಗ್ತಿದೆ. ಬಟ್ ಈಗ ಮೊನ್ನೆ ನೀವು 10 o'clock ವರ್ಗೂ ಎಕ್ಸ್ಟೆಂಡ್ ಆಯ್ತಲ್ಲ ಸರ್, ಅವತ್ತು ನಿದ್ದೆನೆ ಬರ್ತಿತ್ತು ಸರ್. ಈಗಂತೂ 10 o'clock 10:15 ಒಳಗಡೆ ಅಂತೂ ನಾನ್ ಮಲಗ್ ಬಿಡ್ತೀನಿ. ಲೈಕ್ ಅವತ್ತಂತೂ ನಿಮ್ ಕ್ಲಾಸ್ ಎಕ್ಸ್ಟೆಂಡ್ ಆಗ್ತಿದೆ, ನಿದ್ದೆ ಬರ್ತಾ ಇತ್ತಾ? ಯೂಶಲಿ ನಾನು 8:30 to 9:30 ಇಟ್ಟಿರೋದೆ ಫಾರ್ ದಟ್ ರೀಸನ್. ಆಕ್ಚುಲಿ 8 o'clock ಇಡಬೇಕು. ಬಟ್ ನನಗೂ ಸ್ವಲ್ಪ ಕಷ್ಟ, ಬೇರೆಯವ್ರಿಗೂ ಪ್ರಾಬ್ಲಿ ಎಷ್ಟೊಂದು ಜನ 8 o'clock ಮೈಟ್ ನಾಟ್ ಬಿ ಊಟ ಮಾಡಕ್ ಆಗಿರಲ್ಲ. ಸೊ ದಟ್ ಇಸ್ ವೈ ಐ ಜಸ್ಟ್ ಕೀಪ್ ಅಟ್ 8:30 so that at least people would have finished their dinner and join my class ಅಂತ. Okay, thank you Dr. Shobha. Thank you sir. Thank you sir. And all the best and continue whatever you are doing in the program. Thank you so much. Okay, thank you.